ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. 2025ನೇ ವರ್ಷದಲ್ಲಿ ಮಕರ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ವರ್ಷಫಲವು ಯಾವ ಥರ ಇರುವುದೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ಬಂದಿರುತ್ತೇನೆ. ಪ್ರಸ್ತುತ ವರ್ಷದಲ್ಲಿ ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆ ಇರುವುದು, ಮೃದುವಾದ ವಾಕ್ಚಾತುರತೆಯಿಂದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸು ನಿಮ್ಮದಾಗಿರುವುದು, ನಿರಂತರ ಲಾಭ ರೀತಿಯಲ್ಲಿ ಧನಾಗಮ, ಆರ್ಥಿಕ ಮುಗ್ಗಟ್ಟಿನಿಂದ ಬಿಡುಗಡೆಯ ಅವಕಾಶ ನಿಮಗಿರುವುದು, ಪರರ ಅವಲಂಬನೆಯೂ ಬೇಡ, ನಿಮ್ಮ ಸ್ವಂತ ಪ್ರಯತ್ನದಿಂದ ಕಾರ್ಯೋನ್ಮುಖರಾದರೆ ಹೆಚ್ಚಿನ ಯಶಸ್ಸು ನಿಮ್ಮದಾಗಿರುವುದು, ಸ್ಥಿರ ಚರ ಆಸ್ತಿಗಳ ಕ್ರಯ ವಿಕ್ರಯದಲ್ಲಿ ಸಫಲತೆಯೂ ದೊರೆಯಲಿದೆ, ಮಕ್ಕಳ ವಿಚಾರದಲ್ಲಿ ಪರಿಶ್ರಮ ಎದುರಾದರೂ ಉತ್ತಮ ಫಲಿತಾಂಶ ಸಿಗುವುದರಿಂದ ಮಾನಸಿಕವಾಗಿ ತೃಪ್ತಿ ದೊರೆಯಲಿದೆ, ವಿದ್ಯೆ ಜ್ಞಾನಾದಿ ವಿಚಾರಗಳಿಗೆ ಹೊರ ದೇಶದಲ್ಲಿ ಅವಕಾಶ ಒದಗಿ ಬರುವ ಸಾಧ್ಯತೆಗಳು ಹೆಚ್ಚಿರುವುದು, ನಿರಂತರ ಅಧ್ಯಯನಾಸಕ್ತಿ, ಉತ್ತಮ ವಿಚಾರಧಾರೆ, ಸಂದರ್ಭಕ್ಕೆ ಸರಿಯಾದ ಪ್ರತಿಭೆ ಪ್ರದರ್ಶಿಸಿ ಗೌರವಾಧಾರಗಳನ್ನು ನೀವು ಪಡೆಯುವಿರಿ, ಹಿತಶತ್ರುಗಳ ಬಾಧೆ ಕಾಡುವ ಸಾಧ್ಯತೆಗಳಿರುವುದು. ಈ ವರ್ಷ ನಿಮಗೆ ಸಾಂಸಾರಿಕ ಸುಖ ಅತ್ಯುತ್ತಮವಾಗಿದ್ದು ಪರಸ್ಪರ ಸಹಕಾರ ಲಭಿಸುವ ಕ್ಷಣಗಳು ಎದುರಾಗಲಿವೆ. ಈ ವರ್ಷ ಕುಟುಂಬಿಕರಿಂದಲೂ ಮಾತಾಪಿತೃ ಸಮಾನರ ಪ್ರೋತ್ಸಾಹ ನಿಮಗಿರುವುದು, ಮಾರ್ಗದರ್ಶನದ ಲಾಭ ಪಡೆಯಲಿದ್ದೀರಿ, ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳು ಹಾಗೂ ಸನ್ನಿಧಿಗಳ ಸಂದರ್ಶನ ಮಾಡುವಿರಿ. ಯಾರಿಗಾದರೂ ತಮ್ಮ ಜಾತಕ ವಿಶ್ಲೇಷಣೆಯ ಅವಶ್ಯಕತೆ ಇದ್ದಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಸುಳ್ಳು ಹಾಗೂ ದೋಷ ಮತ್ತು ಪೂಜೆಗಳಿಗೆ ದೂರವಾದಂತಹ ಜಾತಕ ವಿಶ್ಲೇಷಣೆಯನ್ನು ಕರೆಯ ಮೂಲಕ ತಿಳಿಸಿಕೊಡಲಾಗುವುದು.